ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಎದ್ದು ನಮಾಜ್ ಮಾಡಿ ಮತ್ತು ಕುರಾನೆಲ್ಲ ರೀಡ್ ಮಾಡಿ ಆದಮೇಲೆ ಮಕ್ಕಳನ್ನು ಕೂಡ ರೆಡಿ ಮಾಡಿ ಆದಮೇಲೆ ಕೆಳಗೆ ಬಂದೆ ಮಕ್ಕಳಿಗೆ ಟಿಫಿನ್ ರೆಡಿ ಮಾಡೋಣ ಅಂತ. ಆ್ಯಂಡ್ ಯಾವಾಗಲೂ ನಾವು ಸ್ಯಾಮಿ ಅಥವಾ ಪಿಂಡಿ ಮಾಡಿದರೆ ರಾತ್ರಿಯೇ ಮಾಡಿರ್ತೇವೆ ಆ್ಯಂಡ್ ಬೆಳಗ್ಗೆ ಅದೇ ಸ್ಟೀಮ್ ಮಾಡಿ ತಿಂತೇವೆ. ಸೊ ಮಕ್ಕಳಿಗೆ ಕೂಡ ಅದೇ ಕೊಟ್ಟೆ. ಆ್ಯಂಡ್ ಟಿಫಿನ್ಗೆ ನಗೆಟ್ಸ್ ಮಾಡೋಣ ಅಂತ ನಗೆಟ್ಸ್ ಕೂಡ ರೆಡಿ ಮಾಡ್ತಾ ಇದ್ದೇನೆ. ಅದಾದಮೇಲೆ ಮಕ್ಕಳು ಕೂಡ ತಿಂಡಿ ಎಲ್ಲ ಮಾಡಿ ಆಯಿತು. ಮತ್ತು ನಾನು ನಗೆಟ್ಸಿಗೆ ಸ್ವಲ್ಪ ಸಾಸ್ ಕೂಡ ಹಾಕ್ತೇನೆ. ಅವ್ರು ಪ್ಲೈನಾಗಿ ತಿನ್ನಲಿಕ್ಕೆ ಅಷ್ಟು ಇಷ್ಟಪಡಲ್ಲ. ಸೊ ಟಿಫಿನ್ ಕೂಡ ರೆಡಿ ಆಯಿತು. ಟಿಫಿನ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಆದಮೇಲೆ ನಾನು ಡೈಲಿ ಅವರಿಗೆ ಸ್ಕೂಲ್ಗೆ ಹೋಗುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೇನೆ. ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ತುಂಬ ಹೆಲ್ಪ್ಫುಲ್ ಅನ್ನಿಸ್ತು. ಆ್ಯಂಡ್ ನಾನು ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಯಾವುದಂದರೆ ಸ್ಕೂಲರ್ಸ್ ಅವರಿದ್ದು, ಅದರಲ್ಲಿ ಫಾರ್ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಜಸ್ಟ್ 147 ರುಪೀಸ್ಗೆ. ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಇದು ತುಂಬ ಯೂಸ್ ಆಗ್ತದೆ ಮಕ್ಕಳಿಗೆ ಆ್ಯಂಡ್ ಸ್ಕೂಲ್ ಗೋಯಿಂಗ್ ಕಿಡ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮಕ್ಕಳ ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ. ಆ್ಯಂಡ್ ನಾನಿದನ್ನು ಎಲ್ಲ ಪಾರ್ಟಿಗೆ ಅಂದರೆ ಓಪನ್ ಪಾರ್ಟಿಗೆ, ಲೆಗ್ಗೆ, ಹ್ಯಾಂಡಿಗೆ ಮತ್ತು ಫೇಸಿಗೆ ಯೂಸ್ ಮಾಡ್ತೇನೆ. ಅದಾದಮೇಲೆ ಅವ್ರು ಸ್ಕೂಲ್ಗೆ ಹೊರಟರು. ನೆಕ್ಸ್ಟ್ ನಾವಂದು ಆ್ಯಸ್ ಯೂಶ್ವಲ್ ಕುಡಿಯುವಂತೆ 1 ಗ್ಲಾಸ್ ಆಫ್ ವಾಟರ್ ಮತ್ತು ಅಂಜೀರ್ ಬಾದಾಮಿ ತಿಂದೆ. ಆ್ಯಂಡ್ ಇವತ್ತು ವಾಟರ್ಗೆ ಸ್ವಲ್ಪ ಜೀರಾ ಆ್ಯಡ್ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ನಾನು 10:30 11 o'clockಗೆ ಜಿಮ್ಮಿಗೆ ಹೊರಟೆ. ಆ್ಯಂಡ್ ಜಿಮ್ಮಿಗೆ ಹೋದ್ಮೇಲೆ ನಾನು ಕೂಡ 3-4 kg ವೈಟ್ ಕೂಡ ಲಾಸ್ ಮಾಡಿದ್ದೇನೆ. ನನ್ನ ಜಿಮ್ ಬಂದುಬಿಟ್ಟು ನಿಯರ್ ಬೈ ಏರಿದು ನಾನು ಶಾರ್ಟ್ಸಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ನೋಡ್ಬೋದು. ಆ್ಯಂಡ್ ಇನ್ನು ರಂಜಾನ್ ಬಂತು. ಇನ್ನು ಫಾಸ್ಟಿಂಗಲ್ಲಿ ನಾವು ಆಯಿಲಿ ಫುಡ್ಡೆಲ್ಲ ಜಾಸ್ತಿ ತಿಂತೇವೆ. ಸೊ ಹೇಗೆ ವೆಯ್ಟ್ ಗೇನ್ ಆಗ್ತದೆ ಅಂತಲೇ ಗೊತ್ತಾಗಲ್ಲ. ಸೊ ಇದೊಂದು ಮಿಷನ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು, ವೆಯ್ಟ್ ನೋಡುವಂಥದ್ದು. ಇದು ತುಂಬ ಹೆಲ್ಪ್ಫುಲ್ ಅನಿಸ್ತದೆ ನನಗೆ. ಅಂದರೆ ರಂಜಾನಲ್ಲಿ ವೆಯ್ಟ್ ಲೂಸ್ ಮಾಡುವವರಿಗೆ ಬೇಕೇ ಬೇಕು. ಸೊ ಇದರಿಂದ ನಾವು ತಿನ್ನೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇದು ಬ್ಯಾಟ್ರಿಯಲ್ಲಿ ವರ್ಕ್ ಆಗುವಂಥದ್ದು. 2 ಸ್ಮಾಲ್ ಬ್ಯಾಟ್ರಿ ಹಾಕಬೇಕು. ಆ್ಯಂಡ್ ಇದರಲ್ಲಿ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ ಆನ್ ಆಫ್ ಮಾಡಲಿಕ್ಕೆ. ಆ್ಯಂಡ್ ಇದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ನಿಮಗೆ ಇದರ ಲಿಂಕ್ ಬೇಕಿದ್ದರೆ ಕಮೆಂಟ್ ಹಾಕಿ, ಲಿಂಕ್ ಅಂತ ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ನಾನು ಕಳಿಸ್ತೀನಿ. ನಂತರ ಈವ್ನಿಂಗಿಗೆ ನಾನು ನನ್ನದೊಂದು ಕೊರಿಯರ್ ಬರಲಿಕ್ಕಿತ್ತು ಹಸ್ಬೆಂಡಿದ್ದು, ಅದನ್ನು ತರಲಿಕ್ಕೆ ಅಂತ ಹೋದೆ. ಅಲ್ಲಿಂದ ಕೊರಿಯರ್ ಪಿಕ್ ಮಾಡಿ ಬರೋ ಕೆಲವು ಸ್ನ್ಯಾಕ್ಸ್ಗಳನ್ನು ಪರ್ಚೇಸ್ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಬಂದೆ. ನಾನು ಬಂದುಬಿಟ್ಟು ನನ್ನದು ಡ್ರೆಸ್ಸಸ್ ಎಲ್ಲ ನೈಟಿಗೆ ವಾಶ್ ಮಾಡೋದು. ಅಂದರೆ ನಾನು ಮಾರ್ನಿಂಗಿಗೆ ಜಿಮ್ಮಿಗೆ ಹೋಗ್ತೇನೆ, ನೈಟ್ ವಾಶ್ ಮಾಡಿ ಮನೆ ಒಳಗೇ ಮುಗಿಸ್ಲಿಕ್ಕೆ ಹಾಕ್ತೇನೆ. ನಾವು ಯೂಸ್ ಮಾಡುವಂಥದ್ದು ಸರ್ಫ್ ಎಕ್ಸೆಲ್ ಪೌಡರ್. ಆ್ಯಂಡ್ ಫಸ್ಟ್ ನಾನು ಸರ್ಫ್ ಎಕ್ಸೆಲ್ ಪೌಡರ್ ಹಾಕಿ ಆದಮೇಲೆ ಅದನ್ನು ಒಂದು ಸಲ ರನ್ ಮಾಡಿ ಅದಾದಮೇಲೆ ಬಟ್ಟೆಗೆ ರನ್ ಹಾಕ್ತೇನೆ. ಇಲ್ಲಾಂದರೆ ಅದು ಪೌಡರ್ ಮಿಕ್ಸ್ ಆಗಲ್ಲ, ಮಿಕ್ಸ್ ಆಗುತ್ತೆ, ಅದು ಬಟ್ಟೆಗಳಲ್ಲಿ ಇಡುತ್ತದೆ. ಸೊ ಮಿಷಿನಿಗೆ ಕ್ಲೋತ್ಸ್ ಎಲ್ಲ ಹಾಕಿ ಆದಮೇಲೆ ಒಂದು ಸಲ ಕೈ ಆಡಿಸಿ ಅಲ್ಲಿಂದ ನಾನು ಸಲ ಕಿಚನ್ಗೆ ಹೋದೆ. ಕಿಚನಲ್ಲಿ ನನ್ನ ಅತ್ತೆಯವರು ಬಂದು ಅದರ ಹಿಟ್ಟೆಲ್ಲ ರುಬ್ಬಿಟ್ಟಿದ್ರು. ನಾವು ಇವತ್ತು ಪಿಂಡಿ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಕೊಕೊನಟ್ ತೊರೆದು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾನು ಮತ್ತು ನನ್ನ ಅತ್ತೆಯವರೊಟ್ಟಿಗೆ ಉಂಡೆ ಮಾಡಿ ಇಟ್ವಿ. ನಂತರ ಒಂದು 9:30ಗೆ ನಾವೆಲ್ಲ ಡಿನ್ನರ್ ಮಾಡಿದ್ವಿ. ಮಕ್ಕಳಿಗೆ ಕೂಡ ಕೊಟ್ವಿ. ಫಿಶ್ ಕರಿ ಮತ್ತು ಪಿಂಡಿ ತಿಂದ್ವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋವನ್ನು ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.